ನ್ಯೂಸ್ 11ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಬೆಂಗಳೂರಿನಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಜೆಡಿಎಸ್ ಮುಖಂಡ ಪ್ರಭಾಕರ್ ರೆಡ್ಡಿ ಮನೆಯಲ್ಲಿ ಶೋಧ ನಡೆಸಿದ್ದಾರೆ. ದೊಮ್ಮಲೂರು ಎಚ್ಎಸ್ಆರ್ ಲೇಔಟ್ನಲ್ಲಿ ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ದು ಜೆಡಿಎಸ್ ಮುಖಂಡ ಪ್ರಭಾಕರ್ ರೆಡ್ಡಿ ಮನೆಯಲ್ಲಿ ಶೋಧ ನಡೆಸಿದ್ದಾರೆ. ಮನೆ ಹಾಗೂ ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆದಿದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ಈ ಒಂದು ರೇಡ್ ಆಗಿದೆ. ಪ್ರಭಾಕರ್ ರೆಡ್ಡಿಗೆ ಐಟಿ ಶಾಕ್ ಎದುರಾಗಿರುವಂಥದ್ದು. ಅವರ ಮನೆ ಹಾಗೂ ಕಚೇರಿಯ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸ್ತಾ ಇದ್ದಾರೆ. ಇನ್ನು ಪ್ರಭಾಕರ್ ರೆಡ್ಡಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಇದೀಗ ಐಟಿ ರೇಡ್ ಆಗಿರುವಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವ ಪ್ರಭಾಕರ್ ರೆಡ್ಡಿ ಹಲವು ಕಂಪನಿಗಳನ್ನ ನಡೆಸ್ತಾ ಇದ್ದಾರೆ. ಮೈಲಸಂದ್ರ ಕೋಣನಕುಂಟೆ ಅಪಾರ್ಟ್ಮೆಂಟ್ನಲ್ಲಿ ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಮೈಲಸಂದ್ರ ಕೋಣನಕುಂಟೆ ಅಪಾರ್ಟ್ಮೆಂಟ್ ಅವರ ಕಚೇರಿ ಮನೆಗಳ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳಿಂದ ಇದೀಗ ಶೋಧ ಕಾರ್ಯ ನಡೀತಾ ಇದೆ. ದಲಿತರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಜೆಡಿಎಸ್ನ ಅಭ್ಯರ್ಥಿ ಪ್ರಭಾಕರ್ ರೆಡ್ಡಿ ಅವರ ಮೇಲೆ ಐಟಿ ರೇಡ್ ಆಗಿರುವಂಥದ್ದು, ಎಲ್ಲೆಲ್ಲಿ ಶೋಧ ನಡೆಸ್ತಾ ಇದ್ದಾರೆ, ಇವ್ರ ಮೇಲೆ ಏನೇನು ಆರೋಪಗಳಿತ್ತು? ಸೌಮ್ಯ, ಜೆಡಿಎಸ್ ಬೆಂಗಳೂರು ದಕ್ಷಿಣ ಕ್ಷೇತ್ರ ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಪ್ರಭಾಕರ್ ರೆಡ್ಡಿ ಅವರ ಮನೆ ಮೇಲೆ ಇವತ್ತು ಐಟಿ ಅಧಿಕಾರಿಗಳ ದಾಳಿ ಆಗಿರುವಂತದ್ದು. ಇವತ್ತು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಐಟಿ ಅಧಿಕಾರಿಗಳ ಒಂದು ತಂಡ ಪ್ರಭಾಕರ್ ರೆಡ್ಡಿ ಅವರಿಗೆ ಸೇರಿದ ಮೈಲಸಂದ್ರದ ಅವರ ಮನೆ ಮತ್ತೆ ಕಚೇರಿ ಹಾಗೂ ಕೋಣನಕುಂಟೆ ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಮೇಲೆ ದಾಳಿಯನ್ನ ಮಾಡಿ ಈಗ ಶೋಧವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಹ ಈ 3 ಕಡೆಗಳಲ್ಲಿ ಅವರ ಮನೆಯಲ್ಲಿರುವಂತಹ ಲೆಕ್ಕಪತ್ರಗಳು, ಕಾಗದಗಳು ಮತ್ತೆ ಅವರ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಪೇಪರ್ಸ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಜೆಡಿಎಸ್ ಪ್ರಭಾಕರ್ ರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆಗಿದ್ದಾರೆ. ಈಗಾಗಲೇ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಕೂಡ ಆಗಿರುವಂತದ್ದು. ಈ ವೇಳೆ ಅವ್ರ ಮೇಲೆ ಐಟಿ ದಾಳಿ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಚುನಾವಣೆ ಸಮೀಪಿಸುತ್ತಿರುವಂತಹ ಪ್ರಭಾಕರ್ ರೆಡ್ಡಿ ಅವರಿಗೆ ಐಟಿ ಅಧಿಕಾರಿಗಳು ಶಾಖನೆ ಕೊಟ್ಟಿದ್ರು ಅಂತ ಹೇಳ್ಬೋದು. ಮತ್ತೆ ಪ್ರಭಾಕರ್ ರೆಡ್ಡಿ ಅವರು ವ್ಯವಹಾರಿಕವಾಗಿ ರಿಯಲ್ ಎಸ್ಟೇಟ್ ಉದ್ಯಮ ಮತ್ತೆ ಬಿಲ್ಡರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಒಂದು ಭಾಗದಲ್ಲಿ ಸಾಕಷ್ಟು ಕಂಪನಿಗಳ ನಿರ್ಮಾಣ ಇರಬಹುದು ಮತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಸಹ ಮಾಡ್ತಾ ಇರೋದು. ಈ ಒಂದು ವ್ಯವಹಾರದಲ್ಲಿ ತೆರಿಗೆ ವಂಚನೆ ಮತ್ತೆ ಆದಾಯದ ವ್ಯತ್ಯಯ ಹಿನ್ನೆಲೆಯಲ್ಲಿ ರೈಡ್ ಅನ್ನ ಮಾಡಿ ಐಟಿ ಅಧಿಕಾರಿಗಳಿಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಅದೇ ರೀತಿ ಮೈಲಸಂದ್ರ ಮತ್ತೆ ಎಚ್ಎಸ್ಆರ್ ಲೇಔಟ್ ಹಾಗೂ ದೊಮ್ಮಲೂರು ಬಳಿ ಇರುವಂತಹ ಕೆಲವು ಕಡೆಗಳಲ್ಲಿ ಐಟಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿದ್ರೆ ಇಲ್ಲೂ ಕೂಡ ಅಲ್ಲಿರುವಂತಹ ಪ್ರಾಪರ್ಟಿ ಇರಬಹುದು ಮತ್ತೆ ಆದಾಯ ಪತ್ರಗಳಿರ್ಬೋದು ಮತ್ತೆ ಬೇರೆ ಬೇರೆ ಆದಾಯದ ಮೂಲಗಳನ್ನ ಐಟಿ ಅಧಿಕಾರಿಗಳಿಗೆ ತನಿಖೆ ಮಾಡ್ತಾ ಇದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳ ಒಂದು ತಂಡ ಪ್ರಭಾಕರ್ ರೆಡ್ಡಿ ಅವರ ಮನೆ ಮತ್ತೆ ಕಚೇರಿಗಳಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮನೆ ಒಳಗಡೆ ಯಾರನ್ನೂ ಸಹ ಬಿಡ್ತಾ ಇಲ್ಲ. ಮನೆಯಲ್ಲಿ ಯಾರಿದ್ದಾರೆ ವ್ಯಕ್ತಿಗಳು ಅವರ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡ್ಕೊಂಡು ಅಲ್ಲಿರುವಂತಹ ಕಾಗದ ಪತ್ರಗಳು, ಚಿನ್ನಾಭರಣ ಮತ್ತೆ ಬೇರೆ ಬೇರೆ ಆದಾಯದ ಪತ್ರಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೌಮ್ಯ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ದೃಶ್ಯಗಳಲ್ಲಿ ಗಮನಿಸಬಹುದು, ಜೆಡಿಎಸ್ ಮುಖಂಡ ಪ್ರಭಾಕರ್ ರೆಡ್ಡಿ ಅವರ ಮನೆಯಲ್ಲಿ ಇದೀಗ ಐಟಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಭಾಕರ್ ರೆಡ್ಡಿ ಹಲವು ಕಂಪನಿಗಳನ್ನ ನಡೆಸ್ತಾ ಇದ್ರು. ಮೈಲಸಂದ್ರ ಕೋಣನಕುಂಟೆ ಅಪಾರ್ಟ್ಮೆಂಟ್ನಲ್ಲಿ ಇದೀಗ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಕೊಯಮತ್ತೂರು ಸ್ಫೋಟಕ್ಕೂ ಮಂಗಳೂರು ಸ್ಫೋಟಕ್ಕೂ ಲಿಂಕ್. 2 ಸ್ಫೋಟಗಳಲ್ಲೂ ಇದೆಯಂತೆ ಭಾರೀ ಸಾಮ್ಯತೆ ಹಿನ್ನೆಲೆ ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ಎನ್ಐಎ ರೇಡ್ ಮಾಡಿದೆ. 3 ರಾಜ್ಯಗಳ 60ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಎನ್ಐಎ ರೇಡ್ ಮಾಡಿರುವಂಥದ್ದು. ಈ ಕೊಯಮತ್ತೂರು ಕಾರ್ ಸ್ಫೋಟ ಹಾಗೆ ಕುಕ್ಕರ್ ಸ್ಫೋಟ, ಈ 2 ಸ್ಫೋಟಕ್ಕೂ ಭಾರೀ ಸಾಮ್ಯತೆ ಇರೋ ಹಿನ್ನೆಲೆಯಲ್ಲಿ ಇದೀಗ ಎನ್ಐಎ ಅಧಿಕಾರಿಗಳು 40ಕ್ಕೂ ಹೆಚ್ಚು ಕಡೆಗಳಲ್ಲಿ ರೇಡ್ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ನಡೆದಿತ್ತು. ಶಂಕಿತ ಉಗ್ರ ಶಾರಿಕ್ ಕುಕ್ಕರ್ ಬಾಂಬ್ ಸ್ಫೋಟಿಸಿದ್ದ. ಮಂಗಳೂರಿನ ಕುಕ್ಕರ್ ಬಾಂಬ್ಗೆ ಕೊಯಮತ್ತೂರು ಸ್ಫೋಟಕ್ಕೂ ಸಾಮ್ಯತೆ ಇದೆಯಂತೆ. ಹಾಗಾಗಿ ಈ 2 ಸ್ಫೋಟಗಳ ಮಾಸ್ಟರ್ ಮೈಂಡ್ ಒಬ್ಬರೇನಾ? ಕರ್ನಾಟಕದ ಹಲವೆಡೆ ದಾಳಿ ನಡೆಸಿ ಎನ್ಐಎ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅಕ್ಟೋಬರ್ 23ಕ್ಕೆ ಕಾರ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಮಾರುತಿ 800 ಕಾರ್ನಲ್ಲಿ ಸಿಲಿಂಡರ್ ಸ್ಫೋಟ ಆಗಿತ್ತು. ಕೊಟ್ಟೈ ಈಶ್ವರನ್ ದೇವಸ್ಥಾನದ ಬಳಿ ಸ್ಫೋಟ ಆಗಿತ್ತು. ಇನ್ನು ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಆಟೋದಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲೇ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಈ 2 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗ ಈ 2 ಪ್ರಕರಣಗಳಲ್ಲಿ ಸಾಮ್ಯತೆ ಇರೋದ್ರಿಂದಾಗಿ ಇದರ ಹಿಂದಿರುವಂತಹ ಮಾಸ್ಟರ್ ಮೈಂಡ್ ಹಾಗಾದ್ರೆ ಒಬ್ಬರೇನಾ? ಈ ಆಂಗಲ್ ನಲ್ಲಿ ಈಗ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ.